ಬಸವ ಜಯಂತಿ ಪ್ರಯುಕ್ತ ನಗರದ ಮಕ್ತಂಪುರ ಬಡಾವಣೆಯಲ್ಲಿ ಮಹಿಳೆಯರಿಂದ ಬಸವಣ್ಣನ ತೊಟ್ಟಿಲು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಬಿಎಸ್ಎಸ್ವೈ ಯೂತ್ ಗ್ರೂಪ್ ಆಯೋಜನೆ ಮಾಡಲಾದ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆಯಿಂದಲೇ ಶಿವಶರಣ ಬಸವಣ್ಣನವರ ಗದ್ದಿಗೆ ರುದ್ರಾಭಿಷೇಕ ಪೂಜೆ ಹಾಗೂ ಬಡಾವಣೆಯ ಮಹಿಳೆಯರಿಂದ ಬಸವಣ್ಣನ ತೊಟ್ಟಿಲು ಕಾರ್ಯಕ್ರಮ ಜರುಗಿತು. ಬಳಿಕ ಪ್ರಸಾದ ಚಾಲನೆಯನ್ನು ಪರಮ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ನೀಡಿದರು. ವಿಶ್ವಗುರು ವಿಭೂತಿ ಪುರುಷ ಮಹಾನ್ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರ 891ನೇ ಬಸವ ಜಯಂತಿಯನ್ನು ನಮ್ಮ ಮಕ್ತಂಪುರ ಬಡಾವಣೆಯಲ್ಲಿ ಬಹಳ ಅದ್ಧೂರಿಯಾಗಿ ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಹಾಗೂ ಬಸವಣ್ಣ ಸೇವಾ ಸಮಿತಿ ಯೂತ್ ಗ್ರೂಪ್ ವತಿಯಿಂದ ಭಾಳ ಅದ್ಧೂರಿಯಾಗಿ ಈ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡಿದ್ದೆವು. ಮೊನ್ನೆ 8/5/2024 ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಬಸವಣ್ಣ ಗುಡಿ ಕಟ್ಟಡಕ್ಕೆ ನಿರ್ಮಾಣಕ್ಕಾಗಿ ಕೊಟ್ಟಂತಹ ದೇಣಿಗೆಯನ್ನು 250 ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೆವು. ಇವತ್ತಿನ ದಿನ ಬೆಳಿಗ್ಗೆ 6 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಯ 5 ಗಂಟೆಯಿಂದ 8 ಗಂಟೆಯವರೆಗೆ ಬಸವಣ್ಣನವರಿಗೆ ರುದ್ರಾಭಿಷೇಕ ಮಾಡುವ ಮುಖಾಂತರ ಪೂಜೆ ಪುನಸ್ಕಾರ ಸಲ್ಲಿಸಿದ ನಂತರ 9 ಗಂಟೆಗೆ ನಮ್ಮ ಬಡಾವಣೆಯ ತಾಯಂದಿರು ಅಕ್ಕ ತಂಗಿಯರು ಸೇರಿ ಬಸವಣ್ಣನವರಿಗೆ ತೊಟ್ಟಿಲು ಕಾರ್ಯಕ್ರಮ ಮಾಡಿದರು. ತದನಂತರ 10 ಗಂಟೆಯಿಂದ 4:30-5 ಗಂಟೆಯವರೆಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದೆವು. ಇಡೀ ಮಕ್ತಂಪುರ ಬಡಾವಣೆ ಅಷ್ಟೇ ಅಲ್ಲ, ನಮ್ಮ ಸರಬ ಬಜಾರದಲ್ಲಿ ಹೋಗುವಂಥ ಸಾರ್ವಜನಿಕ ಬಂಧುಗಳಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದ್ದೆವು. ಒಂದೇ ಒಂದು ವಿನಂತಿ, ಕಲಬುರಗಿ ಮಹಾಜನತೆಗೆ ಒಂದು ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ, ಈ ಬಸವ ಜಯಂತಿಯನ್ನು ಅತಿ ಶಾಂತತೆಯನ್ನು ಕಾಪಾಡಿಕೊಂಡು ಯಾವುದೇ ರೀತಿಯಿಂದ ಕಿರಿಕಿರಿ ಆಗಲಾರ್ದಂಗೆ ಶಾಂತತೆಯನ್ನು ಕಾಪಾಡಿಕೊಂಡು ಬಸವ ಜಯಂತಿ ಆಚರಣೆ ಮಾಡಬೇಕಂತ ಎಲ್ಲ ನನ್ನ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ವಿನಂತಿ ಮಾಡಿಕೊಳ್ಳುತ್ತೇನೆ. ತದನಂತರ ಸಂಜೆ ಜಗಜ್ಯೋತಿ ಬಸವಣ್ಣನವರ ಮೆರವಣಿಗೆಯನ್ನು ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ಹಾಗೂ ಶಾಸಕ ಅಲ್ಲಂಪ್ರಭು ಪಾಟೀಲ್, ಟ್ರಸ್ಟ್ ಅಧ್ಯಕ್ಷರಾದ ಶಾಂತಕುಮಾರ್ ಬಿಲ್ಗುಂದಿ, ಶಿವಶಂಕರ್ ಹೊಸಗೌಡ್ರು, ಡಾಕ್ಟರ್ ಜಗನ್ನಾಥ್ ಬಿಜಾಪುರ್, ಬಾಬುಗೌಡ ಪಾಟೀಲ್, ರೇಣುಕಾನಂದ ಚೌಧರಿ, ಎಚ್ಕೆಇ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜು ಭೀಮಳ್ಳಿ, ಶಿವರಾಜ್ ಕೂಬಾ, ಅಪ್ಪು ಕಣಕಿ, ಶರಣು ಪಪ್ಪ, ಅಣವೀರಪ್ಪ ಕಾಳಗಿ, ನೀಲಕಂಠರಾವ್ ಮುಲ್ಗೆ, ಚಂದ್ರಕಾಂತ್ ಕಾಳಗಿ, ಶಿವಯೋಗಪ್ಪ ಹತ್ತಿ ಮೆರವಣಿಗೆಗೆ ಚಾಲನೆ ನೀಡಿದರು.
ಎಲ್ಲರಿಗೂ ಈ ಬಸವ ಜಯಂತಿಯ ಸಂದರ್ಭದ ಅಕ್ಷತೆ ಸಮಯ ಎಲ್ಲರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಬಟ್ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮಕ್ತಂಪುರ ಬಡಾವಣೆಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದೆವು. ಇದರದ್ದು ನಮ್ಮದು ಮೆರವಣಿಗೆ ಇಲ್ಲಿಂದ ಗುಲ್ಬರ್ಗ ನಮ್ಮ ಮಕ್ತಂಪುರಿಂದ ಸೀದಾದು ಬಸವೇಶ್ವರ ಸರ್ಕಲ್ವರೆಗೆ ಹೋಗುತ್ತೆ. ಪ್ಲಸ್ ಇಲ್ಲಿ ಇನ್ನೊಂದು ನಿಮ್ಗೆ ಹೇಳಬೇಕಂತಂದ್ರೆ ಫಸ್ಟ್ ಬಸವ ಜಯಂತಿ ಪ್ರೊಸೆಷನ್ ಸ್ಟಾರ್ಟ್ ಆಗಿದ್ದು ಮಕ್ತಂಪುರ್ಲಿಂತ ಗುಲ್ಬರ್ಗದಲ್ಲಿ. ಇದಕ್ಕಿಂತ ಮುಂಚೆ ಯಾರೂ ಮಾಡ್ತಾ ಇರಲಿಲ್ಲ. ಅದು 25-30 ವರ್ಷ ಮೊದಲಿಂದ ಹೇಳ್ತಾ ಇದ್ದೀನಿ. ಅವಾಗ ನಡೆದು ಇದು ಕಂಟಿನ್ಯೂಯೇಷನ್ ಅನ್ನೋದು ಮಾಡ್ತಾ ಬಂದಿದ್ದೆವು. ಅದು ಇಲ್ಲಿ ಮುಂಚೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಇತ್ತು, ಈಗ ಮತ್ತು ಅದು ಜಾಸ್ತಿ ಪ್ರಮಾಣದಾಗ ಈಗ ಮಾಡ್ತಾ ಇದ್ದಾರೆ. ಎಲ್ಲರೂ ಏನಾದರೂ ಸೇರಿ ಇದಕ್ಕೆ ಭಾಳಷ್ಟು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪ್ರತಿ ವರ್ಷದ ಈ ಮುಂದಿನ ವರ್ಷವೂ ಇದೇ ಥರ ಆಗಲಿ ಅಂಥೇಳಿ ಮತ್ತು ಮಧ್ಯಾಹ್ನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇಲ್ಲಿ ಆ ಪ್ರಸಾದ ಇತ್ತು. ಎಲ್ಲರೂ ಏನಾದ ಪ್ರಸಾದ ತೊಗೊಂಡು ಕೇಸಿ ಎಲ್ಲರೂ ಇದು ಮಾಡಿದ್ದಾರೆ. ಅದೇ ರೀತಿ ಈಗ ಈ ಮೆರವಣಿಗೆ ಏನದಲ್ಲ ನಮಗೆ ಈ ಬಜಾರಿಂದ ಹೋಗಿ ಸ್ಟ್ರೇಟ್ ಅವೇ ನಮ್ಮ ಬಸವೇಶ್ವರ ಸರ್ಕಲ್ ಹತ್ರ ಹೋಗಿ ಇಲ್ಲಿ ನಾವೇನಾದರೂ ಮುಕ್ತಾಯ ಮಾಡ್ತಿದ್ದೇವೆ. It's All-Star Remix. Welcome to the jungle. ಉತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಗೌಳಿ, ಸಚಿನ್ ನಂದ್ಯಾಳ್, ಹಿರಿಯರಾದ ಸಂಗಮೇಶ್ ನಂದ್ಯಾಳ್, ವಿಕಾಸ್ ನಾಗೂರ್, ವೀರಯ್ಯ ಹಿರೇಮಠ, ಗಜಾನಂದ ರಿ ಪ್ರಕಾಶ್ ಕಾಚ್ರಿ, ಬಸವರಾಜ್ ಕೇಂಶೆಟ್ಟಿ, ಶಿವಂ ಉದನೂರ್, ಗಣೇಶ್ ಗೌಡ, ಗುಂಡೂರಾವ್ ಗೌಳಿ, ವಿಜಯ್ ಕುಮಾರ್ ನಂದ್ಯಾಳ್, ಸತೀಶ್ ಹಳ್ಳದ್, ಸಹಸ್ರಾರು ಕಾರ್ಯಕರ್ತರ ನೇತೃತ್ವದಲ್ಲಿ ಬಸವಣ್ಣನವರ ಮೆರವಣಿಗೆಯನ್ನು ಬಹಳ ಅದ್ಧೂರಿಯಾಗಿ ಡೊಳ್ಳು ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಂಡದಿಂದ ಜರುಗಿತು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.